ಈ ದಿನಗಳಲ್ಲಿ ದೇವರು ನನಗೆ ಕೊಡ್ತಾ ಇರುವ ಪ್ರಕಟಣೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್. ಅಂದರೆ ವಾಕ್ಯವು ನಿಮ್ಮ ಜೀವಿತದಲ್ಲಿ ಮಾಂಸವಾಗಲಿಲ್ಲ ಅಂದರೆ ಎರಡು ಕಾರಣ. ಒಂದು, ನೀವು ಆತ್ಮದಲ್ಲಿ ಹುಟ್ಟಲೇ ಇಲ್ಲ. ಎರಡನೇದು, ಆತ್ಮದಲ್ಲಿ ಹುಟ್ಟಿದರೆ ನೀವು ಅದರ ಬಗ್ಗೆ ಇಗ್ನೋರೆನ್ಸ್ ಕನ್ನಡದಲ್ಲೇನು, ನಿರ್ಲಕ್ಷ್ಯವಾಗಿರುವುದು. ಎರಡು ಕಾರಣ. ಯಾಕಂದರೆ ಇವತ್ತು ರಕ್ಷಣೆ ಹೊಂದಿದೇ ಇರೋರಿಗೆ ಅವರ ಆತ್ಮದಿಂದ ಹುಟ್ಟಿದೇ ಇರುವ ಕಾರಣ, ಈಗ ಪಾಸ್ಟರ್ ಹೇಳಿದ್ರು, ಆತ್ಮದಿಂದ ಆಲೋಚನೆಯಲ್ಲಿರೋರು ಆತ್ಮದ ಕಾರ್ಯಗಳನ್ನ ಬಗ್ಗೆನೇ ಆಲೋಚನೆಯಲ್ಲಿರುವವರು, ಮಾಂಸದಲ್ಲಿರುವವರು ಮಾಂಸದ ಕಾರ್ಯಗಳಲ್ಲೇ ಆ ಆಲೋಚನೆಯಲ್ಲೇ ಇರುವವರು. ಅದರಂತೆ ನೀವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಳ್ಳದೆ ನೀವು ಆತ್ಮದಿಂದ ಹುಟ್ಟಕ್ಕಾಗಲ್ಲ. ಆತ್ಮದಿಂದ ಹುಟ್ಟಿದೇ ಇದ್ದರೆ ಆತ್ಮದ ಕಾರ್ಯಗಳನ್ನು ನೀವು ನೋಡಿದ್ರು ಕಾಣಲ್ಲ, ಹೇಳಿದ್ರು ಕೇಳಿಸ್ಕೊಂಡ್ರು ಅರ್ಥ ಆಗಲ್ಲ, ನಿಮಗೆ ದೇವರ ಮಹತ್ತಾದ ಕಾರ್ಯಗಳನ್ನು ಅನುಭವಿಸೋಕ್ಕೂ ಸಾಧ್ಯ ಇಲ್ಲ. ಇದು ಫಸ್ಟ್ ಕಂಡೀಷನ್. ಎರಡನೇದು, ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ಅದಾದ ಮೇಲೆ 30 ವರ್ಷ 40 ವರ್ಷ ಆವತ್ತು ಹೆಂಗಿದ್ರು ಅದೇ ಥರ ಇರುವವರು ಆತ್ಮದಲ್ಲಿ ಹುಟ್ಟಿದ್ದಾರೆ, ಆತ್ಮದಲ್ಲಿ ಬೆಳೆದೇ ಇಲ್ಲ. ದಿಸ್ ಇಸ್ ಇಗ್ನೋರೆನ್ಸ್. ಆತ್ಮದಲ್ಲಿ ಬೆಳೆಯಬೇಕು, ಹೆಚ್ಚಳ ಆಗಬೇಕು, ದೇವರನ್ನು ಅರಿತುಕೊಳ್ಳಬೇಕು, ದೇವರನ್ನು ಅನುಭವಿಸ್ಬೇಕು ಅನ್ನುವ ಒಂದು ಆಸಕ್ತಿನೇ ಇಲ್ಲದೆ ಇರೋರೆ ದೇವರ ವಾಕ್ಯವನ್ನು ನಿರ್ಲಕ್ಷ್ಯ ಮಾಡುವವರು, ಇಲ್ಲ ಆತ್ಮವನ್ನು ನಿರ್ಲಕ್ಷ್ಯ ಮಾಡುವರು. ಅಂಥವರು ಕೂಡ ದೇವರ ಕಾರ್ಯಗಳನ್ನು ಅನುಭವಿಸೋಕ್ಕೆ ಸಾಧ್ಯವಿಲ್ಲ. ಸೊ ಇವತ್ತು ನಾನು ಮಾತಾಡೋದು ಯಾರಿಗೆ ಅಂತ ಹೇಳಿದ್ರೆ, ನೀವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ದೇವರ ಆತ್ಮದಿಂದ ಹುಟ್ಟಿದ್ದೀನಿ, ಆದರೆ ಪಾಸ್ಟರ್ ನನಗೆ ತಿಳಿದಿರುವ ಇಲ್ಲ ಗೊತ್ತಿರುವ ಎಲ್ಲ ರೀತಿಯಾದ ಭಕ್ತಿ, ಫಾಸ್ಟಿಂಗ್, ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೀನಿ, ಎಲ್ಲ ಮಾಡಿದ್ದೀನಿ, ಆದರೂ ನನ್ನ ಪರಿಸ್ಥಿತಿ ಈಗ ನಂಬಿಕೆನೇ ಕಳ್ಕೊಂಡಿದ್ದೀನಿ, ಅಂಥ ಒಂದು ನಷ್ಟದಲ್ಲಿದ್ದೀನಿ, ಅಂಥ ಒಂದು ದರಿದ್ರ ಕಾಯಿಲೆದಲ್ಲಿದ್ದೀನಿ, ದೇವರು ಕೂಡ ಕಾಪಾಡೋಕ್ಕೆ ಆಗಲ್ಲ ಅನ್ನುವ ಪರಿಸ್ಥಿತಿಯಲ್ಲಿ ಯಾರಾದಿದ್ರೆ ಈ ಮೆಸೇಜನ್ನ ದಯಮಾಡಿ ಕೇಳಿ. ಇವತ್ತು ನಿಮಗೆ ಒಂದು ಶುಭ ಸುದ್ದಿಯನ್ನು ಹೇಳ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ನೀವು ಯಾವುದು ದೇವರು ಕೂಡ ಸಹಾಯ ಮಾಡೋಕ್ಕಾಗದೇ ಇರುವ ಪರಿಸ್ಥಿತಿಯಲ್ಲಿ ಅಂತ ನೀವು ಅಂದ್ಕೊಂಡಿದ್ದೀರೋ, ಇವತ್ತು ಯೇಸುವೆ ನಿಮ್ಮ ಬಳಿಯಲ್ಲಿ ವಾಕ್ಯವಾಗಿ ಬಂದು ನಿಮ್ಮನ್ನು ಬಿಡುಗಡೆ ಮಾಡಿ, ನಿಮಗೆ ಜಯವನ್ನು ಕೊಟ್ಟು, ನಿಮ್ಮನ್ನು ರಕ್ಷಿಸಿ, ನಿಮಗೆ ಆತನ ನಾಮ ಮಹಿಮೆ ಪಡೋ ರೀತಿಯಲ್ಲಿ ಕಾರ್ಯಗಳನ್ನು ನಿಮ್ಮಲ್ಲಿ ನೆರವೇರುವುದನ್ನು ನೀವು ಅನುಭವಿಸ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಈ ವರ್ಷದ ಒಂದು ಥೀಮ್ ಏನೋ, ಈಡನ್ ರಿಸ್ಟೋರ್ಡ್, ಏದೇನ್ ಪುನಃ ಸ್ಥಾಪನೆ ಆಗಿದೆ. ಅದಕ್ಕೆ ಆಧಾರವಾಗಿ ದೇವರು ವಾಗ್ದಾನದ ವಾಕ್ಯ ಎಜೆಕಿಯಲ್ 47:9 ಏನೋ, ಈ ತೊರೆಯು ಎಲ್ಲೆಲ್ಲಿ ಹರಿಯುತ್ತದೋ ಅಲ್ಲಲ್ಲಿ ಜೀವ ಉಂಟಾಗ್ತಾ ಇದೆ. ಜೀವ ಇರುವ ಜಾಗದಲ್ಲಿ ಮರಣದ ಕಾರ್ಯಗಳು ಇರುವುದಿಲ್ಲ, ಮರಣ ಇರುವ ಕಾರ್ಯದಲ್ಲಿ ಜೀವ ಉಂಟಾಗಿ ಅಲ್ಲಿ ಜಯವಾದ ಕಾರ್ಯಗಳನ್ನು ಅನುಭವಿಸುವಿರಿ. ಹಲ್ಲೆಲೂಯ. ಸೊ ಹಾಗಾದ್ರೆ ಅಲ್ಲಿ ಜೀವ ಉಂಟಾಗುವುದು ಕೂಡ ಆ ತೊರೆಯು ಹರಿದು ಬಂತು ಹೊರತು ಅಲ್ಲಿ ಜೀವ ಉಂಟಾಗಕ್ಕೆ ನಾವೇನು ಪ್ರಯತ್ನ ಪಟ್ಟಿಲ್ಲ, ನಾವೇನು ಬೆವರು ಸುರಿಸಿಲ್ಲ, ನಾವೇನು ಕಷ್ಟಪಟ್ಟಿಲ್ಲ, ನಾವೇನು ವ್ಯತ್ಯಾಸವಾಗಿ ಏನು ಮಾಡಿಲ್ಲ. ಸೊ ಅದರಂತೆ ಇವತ್ತು ಕೂಡ ಈ ಒಂದು ಘಟನೆ ಯಾವ ರೀತಿ ಅಲ್ಲಿ ಯೇಸುವನ್ನು ಯಾರು ರಿಕ್ವೆಸ್ಟ್ ಮಾಡಿಲ್ಲ, ಯೇಸುವಿನಲ್ಲಿ ನಂಬಿಕೆ ಇಟ್ಟಿಲ್ಲ, ಯೇಸುವಿಗೆ ಹೋಗಿ ಬೇರೆಯವ್ರಿಗೆ ಹೇಳಿಲ್ಲ, ಯೇಸುವಿಗೆ ಈ ಥರ ಒಂದು ಕಾರ್ಯ ಸತ್ತೋಗಿ ಅಂತ್ಯಕ್ರಿಯೆ ಮಾಡಕ್ಕೆ ಹೋಗ್ತಾ ಇದ್ದೀವಿ, ಏನಾದರೂ ಮಾಡಿ ಅಂತ ಕೇಳಿಲ್ಲ. ಅಂಥ ವ್ಯಕ್ತಿಗೆ ಯಾರು ಏನು ಬಂದು ಒಂದು ಇಂಟರ್ವ್ಯೂನ್ ಮಾಡೇ ಇಲ್ಲ. ಇಂಟರ್ವ್ಯೂನ್ ಅಂದರೆ ಯಾರು ಬಂದು ಏನು ಯೇಸುಗೆ ತಿಳಿಸಿಲ್ಲ. ಯೇಸುವೇ ಬಂದು ಅವ್ರು ಮಾಡಬೇಕಾಗಿರುವ ಕಾರ್ಯಗಳನ್ನು ಎಲ್ಲ ಮಾಡ್ತಾರೆ. ಈಗ ಆ ಕಾರ್ಯಗಳು ಏನು, ಯಾಕೆ, ಅದರ ಅರ್ಥ ಏನು ಅನ್ನೋ ವಿಷಯವನ್ನು ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಇದೆಲ್ಲ ಹೇಳಕ್ಕೆ ಮುಂಚೆ ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತೀನಿ. ಬೈಬಲಲ್ಲಿ ನಡೆದಿರುವ ಘಟನೆಗಳು ಎಲ್ಲ ಅದೊಂದು ಮಾದರಿ, ಒಂದು ಮಾಡೆಲ್, ಒಂದು ಸ್ಯಾಂಪಲ್. ನಾನು ಒಂದ್ಸರಿ ಈ ಮಾತನ್ನು ಹೇಳಿದೆ. ಯೇಸು ಕ್ರಿಸ್ತನು ಕಲ್ವಾರಿ ಶಿಲುವೆಗೆ ಹೋಗಿ ಮರಣ ಹೊಂದಿ ಪುನರುತ್ಥಾನದ ಆಣದ ಮೇಲೆ
ಯಾರೆಲ್ಲ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ಪವಿತ್ರಾತ್ಮದಿಂದ ಹುಟ್ಟಿದಾರೋ ಅವರು ಮಾತ್ರನೇ ನಿಜವಾದ ರಿಯಲ್ ಲೈಫ್, ದ ಟ್ರೂ ಲೈಫ್, ನಿಜವಾದ ಜೀವನವನ್ನು ಜೀವಿಸ್ತಾ ಇದ್ದಾರೆ. ಆದರೆ ಯೇಸು ಕ್ರಿಸ್ತನು ಕಲ್ವಾರಿ ಶಿಲ್ವೆಗೆ ಹೋಗಕ್ಕೆ ಮುಂಚೆ ಜೀವಿಸಿದ ಅಷ್ಟು ಜನರು ಇವತ್ತು ನಿಜವಾಗ್ಲೂ ಜೀವನ ಮಾಡ್ತಾ ಇದ್ದಾರಲ್ಲ ಯೇಸು ಕ್ರಿಸ್ತನಲ್ಲಿ, ಅವರಿಗೆ ಮಾದರಿಯಾಗಿ ನಡೆದ ಘಟನೆಗಳೇ ಅಲ್ಲಿ ಬರೆಯಲ್ಪಟ್ಟಿದೆ. ನಡೆದಿರುವ ಘಟನೆಗಳು ಕೂಡ ಮುಂದೆ ಬರುವ ಜನರಿಗೆ ಯೇಸು ಕ್ರಿಸ್ತನಲ್ಲೇ ನಿನ್ನ ಜೀವ ಇರೋದು, ನಿನ್ನ ಇರುವಿಕೆ ಇರುವುದು, ನಿನ್ನ ಸೃಷ್ಟಿ ಯೇಸು ಕ್ರಿಸ್ತನಲ್ಲೇ ಅಂತ ವಿವರಿಸುವ ರೀತಿಯಲ್ಲಿ ಈ ಘಟನೆಗಳೆಲ್ಲ ನಡೆದಿದೆ ಅಂತ ವಾಕ್ಯದಲ್ಲೇ ಇದೆ. ಸೊ ಆದ್ರಿಂದ ನಾನು ಇವತ್ತು ಒಂದಿಷ್ಟು ಕಾರ್ಯಗಳನ್ನು ವಿವರಿಸುವಾಗ ತುಂಬ ಗಮನದಿಂದ ಕೇಳಿ. ದೇವರು ಅವರು ಏನೇ ಒಂದು ಕಾರ್ಯವನ್ನು ಮಾಡಿದ್ರು ಅವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯ ನಿಮಿತ್ತವಾಗಿ ಮಾಡ್ತಾ ಇದ್ದಾರೆ. ಆದರೆ ನಾವೇನ್ ಮಾಡ್ತಾ ಇದ್ವಿ, ನಾನು ದೇವರು ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ರೆ ನನ್ನನ್ನು ಯಾಕೆ ಈ ಪರಿಸ್ಥಿತಿಯಲ್ಲಿ ಬಿಡ್ತಾರೆ, ನಾನು ಯಾಕೆ ಸಾಲದಲ್ಲಿ ಇರ್ತೀನಿ, ನಾನು ಯಾಕೆ ಕಷ್ಟದಲ್ಲಿ ಇರ್ತೀನಿ, ನಾನು ಯಾಕೆ ಕಾಯಿಲೆದಲ್ಲಿ ಇರ್ತೀನಿ ಅನ್ನುವ ಪ್ರಶ್ನೆ ನಮಗೆ. ಅದಕ್ಕೆ ಇವತ್ತು 7 ದಿನ ಫಾಸ್ಟಿಂಗ್ ಮಾಡಿ ನಡೆದೇ ಇರೋದು 20 ದಿನ ಫಾಸ್ಟಿಂಗ್ ಮಾಡಕ್ಕೆ ಪ್ರಯತ್ನ ಪಡೋದು. ಸ್ವಲ್ಪ ಬೀಜವನ್ನು ಕೊಟ್ಟೆ, ಕಾರ್ಯ ನಡೀಲಿಲ್ಲ ಅಂತ ಇನ್ನೂ ಹೆಚ್ಚಾಗಿ ಕೊಟ್ಟು ನೋಡೋಣ, ಹಾಗಾದ್ರೂ ನಡೆಯುತ್ತಾ? ಈ ಪಾಸ್ಟರ್ ಹತ್ರ ಪ್ರೇಯರ್ ಮಾಡ್ಕೊಂಡೆ, ಇಲ್ಲಿ ನಡೀಲಿಲ್ಲ, ಆ ಪಾಸ್ಟರ್ ಹತ್ರದ್ದು ಹೋಗಿ ನಡೆಯುತ್ತೆ, ಏನಾದರೂ ಆಗುತ್ತಾ ನೋಡೋಣ. ಹಾಗಾದ್ರೆ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ನಾನು ಇನ್ನೇನಾದ್ರೂ ಮಾಡ್ಬೋದಾ, ಇನ್ನೇನಾದ್ರೂ ಪರ್ಫಾರ್ಮ್ ಮಾಡ್ಬೋದಾ ಅನ್ನುವ ಆ ಮೋಡಲ್ಲೇ ಇದ್ದೀವಿ. ಪ್ರೀತಿಯಲ್ಲಿ ನೀವು ಬಂದು ಒಂದು ಕಾರ್ಯವನ್ನು ಮಾಡಿ ಅವ್ರನ್ನ ಹೆಂಗಾದ್ರೂ ಇಂಪ್ರೆಸ್ ಮಾಡಬೇಕು, ಅವರು ನಿಮ್ಮನ್ನು ಒಪ್ಕೋಬೇಕು, ಆ ರೀತಿ ಮಾಡುವ ಒಂದು ಕಾರ್ಯ. ಆದರೆ ನಿಜವಾದ ಪ್ರೀತಿ ಎಲ್ಲಿದೆ ಗೊತ್ತಾ? ನಾವು ಯಾವಾಗ ಒಬ್ಬರನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಮಾಡುವ ಕಾರ್ಯಗಳೆಲ್ಲ ಟೆಂಪ್ರರಿ. ನಾವು ಯಾಕಂದರೆ ನಾವು ಯು ಆರ್ ಟ್ರೈಂಗ್ ಟು ಪ್ರೂವ್, ಹೆಂಗಾದ್ರೂ ಅವ್ರು ನನ್ನ ಒಪ್ಕೋಬೇಕು, ನನ್ನ ರಿಸೀವ್ ಮಾಡಬೇಕು ಅನ್ನುವ ಆ ಕಾರ್ಯ ಬಂದ್ಬಿಟ್ಟು ತಾತ್ಕಾಲಿಕ. ಆದರೆ ನಿಜವಾದ ಪ್ರೀತಿ ಏನು ಗೊತ್ತಾ? ಅವರು ನಿಜವಾಗ್ಲೂ ಎಂಥವರು, ಅವರನ್ನ ಅರ್ಥ ಮಾಡ್ಕೊಳ್ಳೋದು, ಅವ್ರನ್ನ ಒಪ್ಪಿಕೊಳ್ಳೋದು, ಅವರು ಇರುವ ಹಾಗೆ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಅದನ್ನು ಅಕ್ನಾಲೇಜ್ ಮಾಡೋದು, ಇದೇ ನಿಜವಾದ ಪ್ರೀತಿ. ಇದನ್ನೇ ತಂದೆಯಾದ ದೇವರು ನಮಗೆ ಇಟ್ಟಿರುವ ಪ್ರೀತಿ. ಎಂಥದ್ದು ಗೊತ್ತಾ? ನೀನು ನನ್ನನ್ನು ಇಂಪ್ರೆಸ್ ಮಾಡೋದ್ರಿಂದ ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ. ನೀನು ನನ್ನನ್ನು ಅಕ್ಸೆಪ್ಟ್ ಮಾಡಿದ್ರು ಮಾಡಲಿಲ್ಲ ಅಂದರೂ ನನ್ನ ಪ್ರೀತಿ ನಿನ್ನ ಮೇಲೆ ಒಂದೇ ಥರ ಇರುತ್ತೆ. ಆದ್ದರಿಂದ ನೀನು ಬಂದು ನನ್ನನ್ನು ಪ್ರೀತಿ ಮಾಡಬೇಕು ಅಂತ ನೀನು ಏನೋ ಇಂಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ. ನೀನು ಎಷ್ಟು ಭಕ್ತಿಯಿಂದ ಇದೆಯಾ ಅಂತ ನನ್ನನ್ನು ಪ್ಲೀಸ್ ಮಾಡೋ ಅವಶ್ಯಕತೆ ಇಲ್ಲ. ನೀನು ಎಷ್ಟು ನನಗೆ ಕಾಣಿಕೆ ಕೊಟ್ಟಿದ್ಯಾ ಅಂತ ಲೆಕ್ಕ ಕೊಡೋ ಅವಶ್ಯಕತೆ ಇಲ್ಲ. ನೀನು ಎಷ್ಟು ಅವರು ಪ್ರಾರ್ಥನೆ ಮಾಡಿದೆ ಅಂತ ನೀನೇನು ಮಾಡಿದೆ ಅಂತ ಹೇಳಿ ನಾನು ನಿನಗೆ ರೆಸ್ಪಾಂಡ್ ಮಾಡೋ ಅಂಥ ಪರಿಸ್ಥಿತಿಯಲ್ಲಿಲ್ಲ. ನೀನು ನಾನು ಯಾರು ಅಂತ ಅರಿತಿದ್ಯಾ? ನನ್ನ ಪ್ರೀತಿನ ನೀನು ನಿಜವಾಗ್ಲೂ ಒಪ್ಕೊಂಡಿದ್ಯಾ? ನೀನು ನನ್ನನ್ನು ಅನುಭವಿಸ್ತಾ ಇದೆಯಾ? ನಾನು ಯಾರು ಅಂತ ನೀನು ನಿಜವಾಗ್ಲೂ ತಿಳಿದಿದ್ರೆ, ನೀನು ನನ್ನನ್ನು ಯಾರು ಅಂತ ತಿಳಿದು ಅದಕ್ಕೆ ಪ್ರತಿ ಉತ್ತರವಾಗಿ, ಅದಕ್ಕೆ ರೆಸ್ಪಾಂಡ್ ಮಾಡುವ ರೀತಿಯಲ್ಲಿ ನೀನು ಏನು ಮಾಡ್ತಾ ಇದೆಯೋ ಅದು ನಿನಗೆ ಆಶೀರ್ವಾದವಾಗಿರುತ್ತೆ. ಹಲ್ಲೆಲೂಯಾ. ನಾನೀಗ ನನಗೆ ಹೆಚ್ಚಾಗಿ ದುಡ್ಡು ಬರಬೇಕು ಅಂತ ಬೀಜವನ್ನು ಬಿತ್ತಕ್ಕೂ, ಅಪ್ಪ ನೀನು ಯಾರಂತ ತಿಳಿದೀಯ ಅದರಿಂದ ನೀನು ಕೊಂಡಾಡದೇ ಇರೋಕ್ಕಾಗಲ್ಲ ಅಂತ ಬೀಜವನ್ನು ಬಿತ್ತಕ್ಕೂ ತುಂಬ ವ್ಯತ್ಯಾಸ ಇದೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಹಲ್ಲೆಲೂಯಾ. ಸೊ ಆದ್ರಿಂದ ಇವತ್ತು ಆ ಪ್ರೀತಿ ಇವತ್ತು ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು, ದಿನೇ ದಿನೇ ದೇವರನ್ನು ನೀವು ಆಳವಾಗಿ ಡೀಪಾಗಿ ಅವ್ರನ್ನ ಅನುಭವಿಸೋಕ್ಕೆ ಶುರು ಮಾಡಿಬಿಟ್ರೆ, ನೀವು ಕಷ್ಟಪಟ್ಟು ಅವ್ರನ್ನ ಭಕ್ತಿ ಮಾಡೋದು, ಕಷ್ಟಪಟ್ಟು ನಿಮ್ಮ ವಿಶ್ವಾಸವನ್ನು ಇನ್ನೊಂದು ಲೆವೆಲ್ಗೆ ಏರಿಸೋದು, ಕಷ್ಟಪಟ್ಟು ಹೆಂಗಾದರೂ ದೇವರೇ ನಿನಗೆ ಪ್ರಿಯವಾಗಿ ಇನ್ನೂ ಪರಿಶುದ್ಧವಾಗಿರಬೇಕು, ಈ ಥರ ಇರಲ್ಲ. ಅಪ್ಪ ನನಗಿಂತ ಇವತ್ತು ನಿನ್ನನ್ನು ಹೊಸದಾಗಿ ಅನುಭವಿಸಿದ್ದೀನಿ, ನಿನ್ನ ಪ್ರೀತಿನ ಹೊಸದಾಗಿ ಅನುಭವಿಸಿದ್ದೀನಿ, ನಿನ್ನನ್ನೇ ನಾನು ಅನುಭವಿಸಿದ್ದೀನಿ, ಅದರ ಫಲವನ್ನು ನನ್ನ ಶರೀರದಲ್ಲಿ ಈಗ ಪ್ರಕಟವಾಗ್ತಾ ಇರೋದಕ್ಕೋಸ್ಕರ ಸ್ತೋತ್ರಪ್ಪ. ಇದು ಸರಿಯಾದ ಆರಾಧನೆ, ಸರಿಯಾದ ದೇವರಲ್ಲಿ ಇರುವ ಐಕ್ಯತೆ. ಹಲ್ಲೆಲೂಯಾ. ಸೊ ಅದಕ್ಕೆ ನಾನು ಹೇಳಿದ್ದು, ದೇವರು ಈ ದಿನಗಳಲ್ಲಿ ದೇವರು ಕೊಡ್ತಾ ಇರುವ ಪ್ರಕಟಣೆ, ದಿನೇ ದಿನೇ ದೇವರ ಬಳಿಯಲ್ಲಿ ಇರುವ ಸಂಬಂಧ ಸುಲಭವಾಗಬೇಕು, ಈಸಿ ಆಗಬೇಕು.
ಕಷ್ಟ ಆಗಬಾರ್ದು. ಅವರ ಬಳಿಯಲ್ಲಿ ಸಮಯವನ್ನು ಕಳೆಯುವುದು ಹೆಚ್ಚಾಗಬೇಕು. ಅದು ಹೆಚ್ಚಾಗುವಾಗ ಅವರಲ್ಲಿ ಇರುವುದು ನಮ್ಮಲ್ಲಿ ಸುಲಭವಾಗಿ ಹರಿಯಬೇಕು. ಜೀಸಸ್ ಸ್ಟಾಪ್ಡ್ ದಿಸ್ ಫರ್ನರಲ್. ಯೇಸು ಈ ಅಂತ್ಯಕ್ರಿಯೆಯನ್ನು ನಿಲ್ಲಿಸಿದನು. ಈ ಅಂತ್ಯಕ್ರಿಯೆಯ ವಿಶೇಷ ಏನು, ಈ ಅಂತ್ಯಕ್ರಿಯೆಯನ್ನು ಮಾತ್ರ ಯಾಕೆ ನಿಲ್ಲಿಸಿದ ಅಂತ ಕಾರ್ಯವನ್ನು ಈಗ ಲೂಕ್ ಚಾಪ್ಟರ್ 7 ಅದರ 11-17 ವಾಕ್ಯ ಇದೆ. ನೀವು ಎಷ್ಟು ಆಸಕ್ತಿಯಿಂದ ಇಲ್ಲಿ ಬರೋ ಮಾತನ್ನು ಕೇಳ್ತೀರೋ ಅಷ್ಟು ಸುಲಭವಾಗಿ ಈ ವಾಕ್ಯ ನಿಮ್ಮಲ್ಲಿ ಫಲವನ್ನು ಕೊಡುತ್ತೆ. ಇವತ್ತು ನಾನು ಮಾತಾಡ್ತಿರುವ ಮಾತು ಇಲ್ಲ ಭಾಷೆ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿದ್ರೆ, ನೀವು ಆಕ್ಚುಲಿ ನಾನು ಹೇಳ್ತಾ ಇರುವ ಮಾತನ್ನು ಸ್ವೀಕಾರ ಮಾಡ್ಕೊತಾ ಇಲ್ಲ, ಆ ಮಾತಿನ ಆತ್ಮವನ್ನು ಸ್ವೀಕಾರ ಮಾಡ್ಕೊತಾ ಇದ್ದೀರಾ. ಸೊ ಆದ್ರಿಂದ ನೀವು ಇಲ್ಲಿಂದ ಬರುವ ಮಾತು ಆತ್ಮವಾಗಿ ಬರುವುದನ್ನ ನೀವು ಆತ್ಮವಾಗಿ ಸ್ವೀಕಾರ ಮಾಡಿಕೊಳ್ಳಬೇಕು. ಅಂದ್ರೆ ನೀವು ಎಂಬ ಆತ್ಮದ ವ್ಯಕ್ತಿ ಈ ವಾಕ್ಯವನ್ನು ಕೊಡುವ ಆತ್ಮದ ಜೊತೆ ಒಂದಾಗಿರ್ಬೇಕು. ನೀವು ಇಲ್ಲಿ ಕನೆಕ್ಷನ್ ಅಲ್ಲಿ ಇಲ್ಲದೆ ನೀವು ಇಲ್ಲಿಂದ ಬರುವ ಮಾತನ್ನು ನೀವು ಹೊಂದಿಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ನೀವು ಯಾವುದಕ್ಕೆ ಕನೆಕ್ಟ್ ಆಗಿದ್ದೀರೋ ಅದನ್ನ ಮಾತ್ರ ಫಾಲೋ ಮಾಡಿ. ಆನ್ಲೈನಲ್ಲಿ ಇರೋರು ಕೂಡ ನಾನು ಹೇಳ್ತಾ ಇದ್ದೀನಿ, ನೀವು ಎಲ್ಲರನ್ನ ಕೇಳಿ ಎಲ್ಲರೂ ಹೇಳೋದು ಒಂದೇ ಸತ್ಯನೇ ಅಂತ ಇರುವಾಗ ನೀವು ನಿಜವಾಗ್ಲೂ ನೀವು ಆ ಸತ್ಯ ವಾಕ್ಯವನ್ನು ಕೇಳ್ತಾ ಇಲ್ಲ. ಆ ವಾಕ್ಯದ ಆತ್ಮ ಒಬ್ಬರು ಹೇಳೋದು, ಇನ್ನೊಂದು ವಾಕ್ಯದ ಆತ್ಮ ಇನ್ನೊಂದು ಕಾಂಟ್ರಡಿಕ್ಷನ್ ಆಗಿದ್ರೆ ಅದು ಎರಡು ಕೆಲಸನೇ ಮಾಡಲ್ಲ, ನಿಮಗೆ ಅದು ಪ್ರಯೋಜನವಾಗಿ ಇರುವುದಿಲ್ಲ. ಸೊ ಆಲ್ವೇಸ್ ಅಂಡರ್ಸ್ಟ್ಯಾಂಡ್, ರಿಸೀವಿಂಗ್ ದ ವರ್ಡ್ ಈಸ್ ರಿಸೀವಿಂಗ್ ದ ಸ್ಪಿರಿಟ್. ವಾಕ್ಯವನ್ನು ಹೊಂದಿಕೊಂತಾ ಇದ್ದೀರಾ ಅಂದ್ರೆ ವಾಕ್ಯವಲ್ಲ, ವಾಕ್ಯದ ಆತ್ಮವನ್ನು ಹೊಂದಿಕೊಂತಾ ಇದ್ದೀರಾ. ಆ ವಾಕ್ಯದ ಆತ್ಮ ಯಾವಾಗ ನಿಮ್ಮಲ್ಲಿ ಕಾರ್ಯ ಮಾಡುತ್ತಂದ್ರೆ, ಯಾವ ದೇವ ಮನುಷ್ಯನ ಮಾತನ್ನು ಕೇಳ್ತೀರೋ ಅವರ ಜೊತೆ ಆತ್ಮದಲ್ಲಿ ಕನೆಕ್ಟೆಡ್ ಆಗಿರುವಾಗ ಅವರು ರಿಲೀಸ್ ಮಾಡುವ ಮಾತು ಆತ್ಮವಾಗಿ ಕ್ರಿಯೆ ಮಾಡುತ್ತೆ. ಇವತ್ತು ಅನೇಕ ಸಾಕ್ಷಿಗಳಿದೆ, ಒಂದಲ್ಲ ಎರಡಲ್ಲ, ಸಾಧಾರಣವಾಗಿ ಹೇಳಿರುವ ಕಾರ್ಯಗಳೆಲ್ಲ ಅದು ದೇವರ ಕೆಪಾಸಿಟಿಯಲ್ಲಿ, ದೇವರ ಸ್ಟ್ಯಾಂಡರ್ಡ್ ಅಲ್ಲಿ ಅದ್ಭುತಗಳು ನಡೀತಾ ಇದೆ. ಹಾಗಾದ್ರೆ ಏನರ್ಥ? ಇಲ್ಲಿ ಈ ಶರೀರ ಏನೋ ವಿಶೇಷವಾದ ಶರೀರ ಅಲ್ಲ, ಈ ಶರೀರ ಏನೋ ಈ ಶರೀರ ಮಾತ್ರನೇ ದೇವರು ಉಪಯೋಗಿಸ್ತಾರೆ ಅಂತ ಅರ್ಥ ಅಲ್ಲ. ಇಲ್ಲಿ ದೇವರ ವಾಕ್ಯವನ್ನು ಹರಿಯುವ ಒಂದು ಚಾನಲ್ ಆಗಿದೆ ಅಷ್ಟೇ. ಇದು ಒಂದು ಡಿವೈಸ್, ಒಂದು ಇನ್ಸ್ಟ್ರೂಮೆಂಟ್ ಆಗಿದೆ ಅಷ್ಟೇ. ಅದರಿಂದ ಯಾರು ಜೆನ್ಯೂನ್ ಆಗಿ ಕನೆಕ್ಟ್ ಆಗಿದ್ದಾರೋ ಆಗ ಆತ್ಮದ ಕನೆಕ್ಷನ್ ಅಲ್ಲಿ ಇರೋದ್ರಿಂದ ಅವರು ವಾಕ್ಯವನ್ನು ಆತ್ಮವಾಗಿ ಸ್ವೀಕಾರ ಮಾಡಕ್ ಸಾಧ್ಯವಾಗ್ತಾ ಇದೆ. ಆ ವಾಕ್ಯದ ಆತ್ಮ ಅವರ ಜೀವನದಲ್ಲಿ ಹಾಗೆ ನೆರವೇರ್ತಾ ಇದೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಆನ್ಲೈನಲ್ಲಿ ಕೂಡ ನೋಡ್ತಾ ಇರೋರು, ನೀವೀಗ ಯಾವುದೋ ಒಂದು ಮೋಟಿವೇಶನಲ್ ಸ್ಪೀಚ್, ಯಾವುದೋ ಕಾನ್ಫರೆನ್ಸ್ ಅಲ್ಲಿ, ಯಾವುದೋ ಒಂದು ಲೋಕದ ಕಾರ್ಯಗಳನ್ನ ಮಾಡುವಾಗ, ಇಲ್ಲ ಟಿವಿ ಪ್ರೋಗ್ರಾಮ್ ಅಲ್ಲಿ ಮಾತಾಡುವಾಗ, ಯಾವುದೋ ಬಿಸ್ನೆಸ್ ಬಗ್ಗೆ ಮಾತಾಡುವಾಗ ಆ ರೀತಿ ಕೇಳದೆ, ಅಪ್ಪ ಈ ಮನುಷ್ಯನ ಮೂಲಕ ನೀವೇ ಮಾತಾಡ್ತಾ ಇದ್ದೀರಾ ಎಂಬುದನ್ನು ಅರಿತಿದ್ದೀನಿ, ಈ ಮಾತು ಒಂದು ಮಿಸ್ ಆಗಬಾರ್ದು, ಹಾಗೆ ಆತ್ಮವಾಗಿ ನನ್ನಲ್ಲಿ ಇದ್ದು ಆ ವಾಕ್ಯದ ಆತ್ಮ ನನ್ನಲ್ಲಿ ಕಾರ್ಯ ನಿರ್ವಹಿಸಬೇಕು ಅಂತ ಆ ಬಯಕೆಯಿಂದ ಇರಿ. ಇವತ್ತು ನಿಮ್ಮ ಪ್ರಯಾಸ, ನಿಮ್ಮ ಇನ್ವಾಲ್ವ್ಮೆಂಟ್ ಇಲ್ಲದೇನೆ ವಾಕ್ಯದ ಮಹಿಮೆ ಎಂಥದ್ದು, ವಾಕ್ಯದ ಪವರ್ ಎಂಥದ್ದು, ವಾಕ್ಯದ ಬಲ ಎಂಥದ್ದು, ಸಾಮರ್ಥ್ಯ ಎಂಥದ್ದು ಅಂತ ಇವತ್ತು ನೀವು ಅನುಭವಿಸುವರಾಗಿದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾರೆ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಎಲ್ಲರೂ ಈ ಮಾತನ್ನು ಹೇಳ್ಕೊಳ್ಳಿ ಫಸ್ಟ್. ಯೇಸುವಿನ ನಾಮದಲ್ಲಿ ನನ್ನ ಶರೀರ ಜ್ಞಾನದಿಂದ ಕೇಳ್ತಾ ಇಲ್ಲ, ವಾಕ್ಯವನ್ನ ಆತ್ಮವಾಗಿ ಹೊಂದಿಕೊಂಡಿದ್ದೀನಿ. ವಾಕ್ಯದ ಆತ್ಮ ನನ್ನಲ್ಲಿ ಕಾರ್ಯವನ್ನು ನೆರವೇರಿಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಸೊ ರಿಲ್ಯಾಕ್ಸ್ ಆಗಿ ಕೇಳಿ. ಒಂದೊಂದು ಬರುವಾಗ ಹಾಗೆ ಈಗ ಒಂದೊಂದು ಮಾತುಗೂ ಪಿಕ್ಚರೈಸ್ ಮಾಡ್ಕೊಳ್ಳಿ. ಒಂದು ವಾಕ್ಯ, ಒಂದು ದೇವದೂತ, ಇಲ್ಲ ಒಂದು ಆತ್ಮದ ಸೈನ್ಯ, ಒಂದು ಸ್ಪಿರಿಚುವಲ್ ಸೋಲ್ಜರ್. ನಾನು ಒಂದೊಂದು ಮಾತನ್ನು ರಿಲೀಸ್ ಮಾಡುವಾಗ ನಿಮ್ಮ ಸುತ್ತ ನಿಂತಿರೋ ಥರ ಪಿಕ್ಚರೈಸ್ ಮಾಡಿ. ನೀವಲ್ಲ, ಅಲ್ಲಿ ವಾಕ್ಯ ಎಂಬ ಸೈನ್ಯ, ಆತ್ಮದ ಸೈನ್ಯ ನಿಮಗೋಸ್ಕರ ಕಾರ್ಯಗಳನ್ನು ಮಾಡೋನಾಗಿರ್ತಾನೆ. ಹಾಲೆಲೂಯಾ. ರೈಟ್. ಸೊ ಇಲ್ಲಿ ಘಟನೆ ಏನಂತ ಹೇಳಿದ್ರೆ, ಯೇಸು ನಾಯಿನ್ ಎಂಬುವ ಒಂದು ಪಟ್ಟಣಕ್ಕೆ ಹೋಗ್ತಾರೆ. ನಾಯಿನ್ ಅನ್ನೋದು ಗ್ಯಾಲಿಲಿ ಅಲ್ಲಿ ಇರುವ ಒಂದು ಚಿಕ್ಕ ಟೌನ್. ಗ್ಯಾಲಿಲಿ ಅಲ್ಲಿ ಯಾರಿದ್ದಾರೆ ಅಂದ್ರೆ ಯೂದ ಜನರು ವಾಸ ಮಾಡುವ ಒಂದು ಸ್ಥಳ. ಅಲ್ಲಿ ನಾಯಿನ್ ಎಂಬುವ ಟೌನ್ಗೆ ಯೇಸು ಹೋಗ್ತಾರೆ. ಅವರ ಜೊತೆ ಡಿಸೈಪಲ್ಸ್ ಇರ್ತಾರೆ.
ಅವರ ಶಿಷ್ಯರು ಅವರ ಶಿಷ್ಯರ ಜೊತೆ ಒಂದು ದೊಡ್ಡ ಗುಂಪು, ಯಾವಾಗಲೂ ಯೇಸು ಅದ್ಭುತ ಮಾಡ್ತಾರೆ, ಊಟ ಕೊಡ್ತಾರೆ ಅಂತ ಕೇಳಿ ಅವ್ರನ್ನ ಫಾಲೋ ಮಾಡೋದಕ್ಕೆ ಒಂದು ದೊಡ್ಡ ಗುಂಪು ಇರ್ತವೆ. ಈಗ ಆ ಊರು ಒಳಗಡೆ ಬರ್ತಾ ಇದ್ದಾರೆ. ಆ ಊರಿನ ಗೇಟ್ ಹತ್ರ ಬರುವಾಗ ಅಲ್ಲಿ ಏನು ನಡೀತಾ ಇದೆ ಅಂದರೆ, ಅಲ್ಲಿ ಒಂದು ವಿಧವೆ, ಆ ವಿಧವೆಗೆ ಇದ್ದ ಒಬ್ಬನೇ ಮಗ, ಅವನು ಸತ್ತೋಗಿದ್ದಾನೆ. ಅವನ್ನ ಈಗ ಸಮಾಧಿ ಮಾಡೋಕ್ಕೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಅವರು ಯೇಸು ಆ ದೃಶ್ಯವನ್ನು ನೋಡಿದ ಕೂಡಲೇ ಅವರು ಕನಿಕರ ಪಟ್ಟು ಆ ಸ್ತ್ರೀಗೆ ನೀನು ಅಳಬೇಡ ಅಂತ ಹೇಳಿ ಆ ಶವ ಪೆಟ್ಟಿಗೆಯನ್ನು ಮುಟ್ಟಿ ಈ ರೀತಿಯಾಗಿ ಕರೀತಾ ಇದೆ, ಯವನಸ್ಥನೇ ನೀನು ಎದ್ದೇಳು ಅಂತ ಹೇಳುವಾಗ ಅವನು ತಕ್ಷಣವೇ ಎದ್ದು ಕೂತ್ಕೊಂಡು ಅವನು ಮಾತಾಡಿದ ಕೂಡಲೇ ಯೇಸು ಅವನನ್ನು ಅವನ ತಾಯಿಗೆ ಒಪ್ಪಿಸಿಕೊಡ್ತಾ ಇದ್ದಾರೆ. ಒಪ್ಪಿಸಿಕೊಟ್ಟ ಮೇಲೆ ಅಲ್ಲಿ ಸುತ್ತ ಇದ್ದ ಎಲ್ಲ ಜನರು ದೇವರನ್ನ ಮಹಿಮೆ ಪಡಿಸಿದ್ರು. ಎಲ್ಲ ನಮ್ಮ ಮಧ್ಯದಲ್ಲಿ ಒಂದು ದೊಡ್ಡ ಪ್ರವಾದಿ ಬಂದಿದ್ದಾನೆ, ದೇವರೇ ಜನರನ್ನು ದರ್ಶನ ಮಾಡಿದ್ದಾನೆ ಅಂತ ಹೇಳಿ ಆ ಸುದ್ದಿ ಆ ಸುತ್ತಮುತ್ತ ಇರುವ ಊರುಗಳಲ್ಲೆಲ್ಲ ಹರಡಿತು. ಇದೇ ನಡೆದ ಘಟನೆ. ಈಗ ನಾನು ಹೇಳ್ತೀನಿ, ಈಗ ಇಂಗ್ಲಿಷಲ್ಲಿರುವ ರೀತಿಯಲ್ಲಿ ಹೇಳ್ತೀನಿ ಒಂದೊಂದು ಪದಗಳನ್ನ. ಇದು ಯಾಕೆ ತುಂಬಾ ಯುನೀಕ್ ಆದ ವಿಶೇಷವಾದ ವಿಚಿತ್ರವಾದ ಅದ್ಭುತ? ನಾನು ಲಾಸ್ಟ್ ಟೈಮ್ ಒಂದು ಬೆಥೆಸ್ಡಾ ಕೊಳದ ಬಗ್ಗೆ ಒಂದು ಅದ್ಭುತ ಹೇಳಿದೆ. ಯಾವ ರೀತಿ ಒಂದು ಕೊಳದ ಬಳಿಯಲ್ಲಿ ಒಬ್ಬ 38 ವರ್ಷದಿಂದ ಅವನು ಪ್ಯಾರಲೈಸ್ ಆಗಿದ್ದ. ಅವನು ಯೇಸು ಯಾರಂತಾನೆ ಗೊತ್ತಿರಲಿಲ್ಲ, ಬೇಡಲಿಲ್ಲ, ನಂಬಿಕೆ ಇರಲಿಲ್ಲ. ಆದರೂ ಯೇಸು ಬಂದು ಅವನನ್ನು ಬಿಡುಗಡೆ ಮಾಡಿದ್ರು. ಅದರಂತೆ ಇಲ್ಲಿ ಒಂದು ಅದ್ಭುತ ನಡೆದಿದೆ. ಆದರೆ ಇಲ್ಲಿ ಒಂದು ಎಂಫಸಿಸ್, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಇಲ್ಲೂ ಅದೇ ಥರ, ಇಲ್ಲಿ ಕೂಡ ಆ ಸ್ತ್ರೀ ಯೇಸು ಯಾರಂತ ಗೊತ್ತಿಲ್ಲ. ಯಾರು ಬೇರೆಯವ್ರು ಬಂದು ಇವ್ರನ್ನ ಸತ್ತಿದ್ದಾನೆ ಎಬ್ಬರಿಸು ಅಂತಲೂ ಹೇಳಿಲ್ಲ. ಯಾರು ವಿಶ್ವಾಸವನ್ನು ಡೆಮಾನ್ಸ್ಟ್ರೇಟ್ ಮಾಡಿಲ್ಲ, ಯಾರು ಭಕ್ತಿ ಮಾಡಿಲ್ಲ, ಪ್ರಾರ್ಥನೆ ಮಾಡಿಲ್ಲ, ಏನು ಮಾಡಿಲ್ಲ. ಯೇಸುನ ಯಾರನ್ನು ಬಂದು ಕರೆದಿಲ್ಲ ಕೂಡ, ಯೇಸುವಾಗೇ ಬಂದರು. ಯೇಸುವೆ ಬಂದು, ಈಗ ನಾನು ಹೇಳುವ ಪದಗಳನ್ನ ತುಂಬ ಗಮನದಿಂದ ಕೇಳಿ. ಜೀಸಸ್ ವೆಂಟ್ ಟು ನಾಯಿನ್. ಯೇಸು ನಾಯಿನ್ಗೆ ಹೋದನು. ಎಲ್ಲ ಹೇಳಿ, ಯೇಸು ನಾಯಿನ್ಗೆ ಹೋದನು. ಅರ್ಥ ಮಾಡ್ಕೊಳ್ಳಿ, ಈ ಥರ ಹೇಳುವಾಗಲ್ಲ ಅವ್ರನ್ನ ಯಾರು ಕರೆದಿಲ್ಲ, ಇನ್ವೈಟ್ ಮಾಡಿಲ್ಲ, ಇದು ಹೋದನು. ಇದೆಲ್ಲ ನಾನು ಮುಂದೆ ಪ್ರಕಟಣೆಯಾಗಿ ಹೇಳುವಾಗ ತುಂಬ ಗಮನದಿಂದ ಕೇಳಿ. ಹಿ ಅಪ್ರೋಚ್ ದ ಟೌನ್ ಗೇಟ್. ಯೇಸು ಬಾಗಿಲ ಬಳಿಯಲ್ಲಿ ಬಂದನು. ಯೇಸು ನೋಡಿದನು. ಬಿಕಾಸ್ ವಾಕ್ಯ ಹಂಗೆ ಇದೆ, ಹಂಗೆ ಜೀಸಸ್ ವೆಂಟ್, ಜೀಸಸ್ ಅಪ್ರೋಚ್ಡ್, ಜೀಸಸ್ ಸಾ ದ ಡೆಡ್ ಮ್ಯಾನ್. ಯೇಸು ಆ ಶವವನ್ನು ನೋಡಿದನು. ಜೀಸಸ್ ಹ್ಯಾಡ್ ಕಂಪ್ಯಾಷನ್. ಯೇಸು ಕನಿಕರ ಪಟ್ಟನು. ಹೇಳಿ, ಯೇಸು ಹೇಳಿದನು ಏನಂತ, ಅಳಬೇಡ ಅಂತ. ಯೇಸು ಪೆಟ್ಟಿಗೆಯನ್ನು ಮುಟ್ಟಿದನು. ಯೇಸು ಹೇಳಿದನು ಏನಂತ ಹೇಳಿದನು, ಎದ್ದಳು ಅಂತ. ಯೇಸು ಕೊಟ್ಟನು. ಯಾರಿಗೆ? ತಾಯಿಗೆ ಒಪ್ಪಿಸಿಕೊಟ್ಟನು. ದೇವರು ತನ್ನ ಜನರನ್ನು ದರ್ಶಿಸಿದ್ದಾನೆ. ಹಾಗೆ ತಾನೆ? ಅದೊಂದು ಓದ್ಬಿಡಿ, 16-17 ಓದ್ಬಿಡಿ. ದೇವರು ತನ್ನ ಜನರಿಗೆ ದರ್ಶನವನ್ನು ಅನುಗ್ರಹಿಸಿದ್ದಾನೆ ಎಂದು ದೇವರನ್ನು ಕೊಂಡಾಡುವವರಾದರು. ಈಗ ಇಲ್ಲಿ ಇವ್ರು ಯಾರ ಹತ್ರ ದೇವರಿಗೆ ದರ್ಶನ ಮಾಡಕ್ಕೆ ಜನರು ಹೋದ್ರ, ಇಲ್ಲ ದೇವರೇ ದರ್ಶನ ಮಾಡಕ್ ಬಂದ್ರ? ಸೊ ಮತ್ತೆ ದಿಸ್ ಇಸ್ ದ ಕೀ. ನಾವು ಎಷ್ಟು ಹೆಚ್ಚಾಗಿ ನಾನು ದೇವರಿಗೋಸ್ಕರ ಮಾಡುವ ಕಾರ್ಯ ಅಲ್ಲ, ದೇವರು ನನಗೇನು ಮಾಡಿದ್ದಾರೆ ಅಂತ ತಿಳ್ಕೊಂಡ್ರೆ ಸಾಕು ಎಂಬುವ ಸತ್ಯ ನಿಮ್ಮಲ್ಲಿ ಎಷ್ಟು ಬೋಲ್ಡ್ ಆಗಿ ಸ್ಟ್ರಾಂಗ್ ಆಗಿ ಬೇರೂರಿತೋ ಅಷ್ಟು ಸುಲಭವಾಗಿ ನೀವು ದೇವರ ಆಶೀರ್ವಾದಗಳನ್ನ ಅನುಭವಿಸ್ಬೋದು. ಹಲ್ಲೆಲೂಯಾ. ಏನೇನು ವಿಷಯಗಳನ್ನ ಇವತ್ತು ನೋಡಕ್ಕಿದೀವಿ ಅಂತ ಹೇಳಿದ್ರೆ, ನಾಯಿನ್ ಅಂದ್ರೆ ಏನು, ಆ ಶವಪೆಟ್ಟಿಯನ್ನು ಮುಟ್ಟೋದಂದ್ರೆ ಏನು, ಅವನ್ನ ಯಾಕೆ ಜೀವಂತವಾಗಿ ಎಬ್ಬರಿಸಿದ್ರು, ಪುನರ್ತಾನ ಅನ್ನೋದು ಯೇಸು ಮರಣ ಹೊಂದಿ ಪುನರ್ತಾನ ಆದ್ಮೇಲೆ ಆಗ್ಬೇಕಾಗಿರೋದಲ್ಲ,
ಇಲ್ಲಿ ಒಬ್ಬನ ಜೀವಂತವಾಗಿ ಎಬ್ಬರಿಸಿದ್ದಾರೆ ಅಲ್ವಾ, ಹಾಗಾದ್ರೆ ಇದರ ಅರ್ಥ ಏನು ಅನ್ನುವ ಕಾರ್ಯಗಳನ್ನ ಬಿಡಿಸಿ ಹೇಳೋಣ. ಮರಣ ಅಂದ್ರೆ ಏನು, ಆ ಸ್ತ್ರೀ ಅಂದ್ರೆ ಏನು, ಆ ಮಗನ ಅಂದ್ರೆ ಯಾರು ಅನ್ನುವ ಕಾರ್ಯಗಳನ್ನೆಲ್ಲ ಇವತ್ತು ವಿವರಿಸಿ ಹೇಳ್ತೀನಿ. ಹಾಗಾದ್ರೆ ಈಗ ನಾನು ಇಷ್ಟೊತ್ತು ಘಟನೆಯಾಗಿ ಹೇಳಿದ್ನಲ್ಲ, ದಿಸ್ ಇಸ್ ನಾಟ್ ಅಬೌಟ್ ಅ ಸ್ಟೋರಿ ಆಫ್ ದಿಸ್ ವಿಡೋ. ಈ ವಿಧವೆಯ ಕತೆ ಅಲ್ವೇ ಅಲ್ಲ ಇಲ್ಲಿ. ಯಾಕೆಂತ ಹೇಳಿದ್ರೆ, ಈಗ ಫಸ್ಟ್ ಪ್ರಶ್ನೆ, ಯೇಸು ಊರಿಗೆ ಬಂದು ಎಷ್ಟೊಂದು ಜನ ಯಾರ್ಯಾರೋ ಸತ್ತೋಗಿದ್ರು, ಅವ್ರನ್ನ ಯಾರನ್ನು ಎಬ್ಬರಿಸಿಲ್ಲ. ಈ ವ್ಯಕ್ತಿನ ಮಾತ್ರ ಏನು ವಿಶೇಷವಾಗಿ ಕನಿಕರ ಪಟ್ಟು ಎಬ್ಬರಿಸಿದ್ರು. ನನಗೆ ತುಂಬಾ ದಿನ ಪ್ರಶ್ನೆಗಳಿತ್ತು. ಏನ್ ಪ್ರಶ್ನೆ ಗೊತ್ತಾ? ಹೌದು, ಬೈಬಲಲ್ಲಿ ತುಂಬಾ ಅದ್ಭುತಗಳು ನಡೆದಿದೆ, ಹಳೆ ಒಡன்பಡಿಕೆ ಆಗಲಿ ಹೊಸ ಒಡன்பಡಿಕೆ ಆಗಲಿ. ಆದರೆ ಒಬ್ರಿಗೆ, ಫಾರ್ ಎಕ್ಸಾಂಪಲ್, ಒಬ್ಬರನ್ನ ಸತ್ತವ್ರನ್ನ ಎಬ್ಬರಿಸಿದ್ರು ಅಂತ ಅದ್ಭುತ ನೋಡೋದಾದ್ರೆ, ಆ ಒಂದು ವ್ಯಕ್ತಿನ ಮಾತ್ರ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಜೀವಂತವಾಗಿ ಎಬ್ಬರಿಸಿರುವ ಅದ್ಭುತಗಳು ನೋಡಿದ್ರೆ ಬೈಬಲಲ್ಲಿ ಒಂದು 4-5 ಕಡೆ ಇದೆ ಯೇಸುವಲ್ಲಿ. ಹಾಗಾದ್ರೆ ಏನರ್ಥ? ಯೇಸು ಓಡಾಡ್ತಾ ಇರುವ ಕಾಲದಲ್ಲಿ ಬರೀ 4 ಜನನ ಸತ್ತರು? ಅವ್ರು ಎಷ್ಟು ಜನ ಸತ್ತಿರ್ಬೋದು, ಎಷ್ಟು ಜನ ಸತ್ತಿದ್ದಾರೆ. ಯಾಕೆ ಒಬ್ಬೊಬ್ಬರನ್ನು ಹೋಗಿ ಎಬ್ಬರಿಸಿಲ್ಲ? ಯಾಕೆ ವಿಶೇಷವಾಗಿ 4 ಜನ ಸತ್ತಿರೋರು ಎಬ್ಬರಿಸಿದ್ದು ಮಾತ್ರ ಇದೆ? ಎಷ್ಟು ಜನ ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ಈಗ ನಾನು ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲ್, ಬೈಬಲಲ್ಲಿ ಬರೆದಿರುವ ಘಟನೆಗಳು ಎಲ್ಲ ಅದು ಮಾದರಿ. ಇಟ್ ಈಸ್ ಅ ಮಾಡೆಲ್, ದಟ್ ಈಸ್ ನಾಟ್ ದ ರಿಯಾಲಿಟಿ. ಅಂದ್ರೆ ಯೇಸುನೇ ಈ ಹುಡುಗನಿಗೆ ಶವಪಟ್ಟಿಯನ್ನು ಮುಟ್ಟಿ ಎದ್ದಳು ಅಂತಾನೆ ಅದು ನಿಯಮವಾಗಿದ್ರೆ, ಒಬ್ಬೊಬ್ಬರಿಗೂ ಯೇಸು ಹೋಗಿ ಎದ್ದಳು 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 ಅಂತಾನೆ ಎಬ್ಬರಿಸ್ಬೇಕು. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸೊ ದೇವರ ನಿಯಮ ಆ ರೀತಿ ಅಲ್ಲ. ಅಲ್ಲಿ ಒಂದು ಕಾರ್ಯವನ್ನು ವಿವರಿಸೋಕ್ಕೋಸ್ಕರ ಆ ಘಟನೆ ನಡೆದು, ಅದರ ಮೂಲಕ ನಮಗೆ ಒಂದು ಕಾರ್ಯವನ್ನು ವಿವರಿಸೋಕ್ಕೋಸ್ಕರ ಬರೆಯಲ್ಪಟ್ಟಿರುವ ಒಂದು ಘಟನೆ ಅದು. ಸೊ ಹಾಗಾದ್ರೆ ಈಗ ಅರ್ಥ ಮಾಡ್ಕೊಳ್ಳಿ, ಸತ್ಯರನ್ನ ಜೀವಂತವಾಗಿ ಎಬ್ಬರಿಸೋದು ಯೇಸು ಬಂದು ಎದ್ದೋಳು ಎದ್ದೋಳು ಅಂತ ಪ್ರತಿ ಒಬ್ಬೊಬ್ಬರಿಗೂ ಹೋಗಿ ಹೇಳುವ ಕಾರ್ಯ ಅಲ್ಲ. ಅದೇ ತರನೇ ಯಾವ ಅದ್ಭುತವು ಈ ರೀತಿನೇ ಇರಬೇಕು ಅನ್ನೋದು ನಿಯಮ ಅಲ್ಲ. ಅದೊಂದು ಸ್ಯಾಂಪಲ್, ಅದೊಂದು ಮಾಡೆಲ್. ಅದರ ಮೂಲಕ ಸತ್ಯವನ್ನು ವಿವರಿಸೋಕ್ಕೋಸ್ಕರ ನಡೆದ ಘಟನೆ ಅದು ಅಷ್ಟೇ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಈಗ ಇಲ್ಲಿ ನಡೆದ ಘಟನೆದ ನಿಜಾಂಶ ಏನು, ಸತ್ಯ ಏನು ವಿವರಿಸಕ್ ಬರ್ತಾ ಇದ್ದಾರೆ, ಏನು ಹೇಳಕ್ ಬರ್ತಾ ಇದ್ದಾರೆ. ಆಮೇಲೆ ಯಾಕೆ ಇವನನ್ನ ಹೋಗಿ ಎಬ್ಬರಿಸಿದ್ರು? ಅಷ್ಟು ಜನ ಇದ್ರು, ಇವನ್ನ ಮಾತ್ರ ಏನಕ್ಕೆ ಎಬ್ಬರಿಸಿದ್ರು? ಈ ಪ್ರಶ್ನೆಗೆ ಸಿಂಪಲ್ ಆಗಿ ನಿಮಗೆ ಮುಂದೆ ಬರ್ತಾ ವಿವರಿಸಿ ಹೇಳ್ತೀನಿ, ಆದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಎಲ್ಲೆಲ್ಲಿ ಯಾವ ವ್ಯಕ್ತಿಗೆ ಎಂತೆಂಥ ಅದ್ಭುತಗಳನ್ನು ಮಾಡಿದಾರೋ ಅದರ ಅರ್ಥ ಅವರೇನೋ ವಿಶೇಷವಾದವರು ಅಂತ ಅಲ್ಲ, ಅವರೇನೋ ಪಾತ್ರರಾಗಿದ್ರು ಅಂತ ಅಲ್ಲ, ಅವರೇನೋ ಜಾಸ್ತಿ ಕೃಪೆಯನ್ನು ಹೊಂದಿದ್ದಾರೆ ಅಂತ ಅಲ್ಲ, ಅವರೇನೋ ಒಂದು ಒಳ್ಳೆಯವರು ಭಕ್ತಿ ಉಳ್ಳವರು ಅಂತ ಅಲ್ಲ. ಎಲ್ಲವೂ ದೇವರ ಉದ್ದೇಶದ ಪ್ರಕಾರ ಕ್ರಮವಾಗಿ ಸರಿಯಾಗಿ ತಂದೆಯಾದ ದೇವರು ಹೇಳಿರುವ ಶಬ್ದವನ್ನು ಕೇಳಿ ಯೇಸು ಅದರ ಪ್ರಕಾರ ಮಾಡಿದ್ದಾರೆ. ಹಾಗಾದ್ರೆ ಏನು ಅರ್ಥ ಗೊತ್ತಾ? ಯಾರಿಗೆ ಎಲ್ಲಿ ಏನು ಮಾಡಿದ್ದಾರೆ, ಒಂದು ಅದ್ಭುತವನ್ನು ಮಾಡಿದರೆ ಅದರ ಅರ್ಥ ಏನು ಗೊತ್ತಾ? ದೇವರ ಒಂದು ಉದ್ದೇಶ ನೆರವೇರಬೇಕು. ಆ ಉದ್ದೇಶ ನೆರವೇರದೇ ಇರುವ ರೀತಿಯಲ್ಲಿ ಯಾವುದು ತಡೆಯಾಗಿದೆಯೋ ಅಲ್ಲಿ ಯೇಸು ಬಂದು ಅದನ್ನ ಸರಿಪಡಿಸಿ ದೇವರ ಉದ್ದೇಶ ನೆರವೇರುವಂತ ಕಾರ್ಯವನ್ನು ಮಾಡಿದ್ದಾರೆ. ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಕೂಡ ದೇವರು ಒಂದು ಅದ್ಭುತವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ನೀವೇನೋ ಜಾಲಿಯಾಗಿರೋದಕ್ಕೋಸ್ಕರ ಅಲ್ಲ, ನೀವೇನೋ ಸುಮ್ಮನೆ ಬದುಕುಳಿಯೋದಕ್ಕೋಸ್ಕರ ಅಲ್ಲ. ನಿಮಗೆ ಒಂದು ಅದ್ಭುತವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಆತನ ಒಂದು ಉದ್ದೇಶ ನಿಮ್ಮ ಶರೀರದ ಮೂಲಕ ದೇವರು ನೆರವೇರಿಸಬೇಕು ಅಂತ ಅರ್ಥ. ಹಾಗಾದ್ರೆ ಆ ಅದ್ಭುತವನ್ನು ಅನುಭವಿಸಿದ ಮೇಲೆ ದೇವರು ನಿಮ್ಮಲ್ಲಿ ಏನು ಎದುರು ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಇನ್ನೂ ಅವರು ಬಂದು ನಿಮ್ಮೊಳಗಡೆ ವಾಸ ಮಾಡುವಂತೆ, ನೀವು ಅವರ ಪ್ರೀತಿನ ಅನುಭವಿಸುವಂತೆ, ಆತನ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಳುವಂತೆ, ಆತನ ಫ್ರೀಯಾಗಿ ನಿಮ್ಮಲ್ಲಿ ಮೂವ್ ಮಾಡಿ ಆ ಕಾರ್ಯವನ್ನು ನೆರವೇರಿಸುವಂತೆ ನಿಮ್ಮ ಶರೀರ ಅನುಕೂಲವಾಗಿರಬೇಕು.
ದೇವರ ಉದ್ದೇಶ ಎಲ್ಲಿ ನೆರವೇರುತ್ತೋ ಅವಾಗಲೇ ದೇವರ ನಾಮ ಮಹಿಮೆ ಪಡುವುದು, ಅವಾಗಲೇ ನೀವು ಜೀವವುಳ್ಳ ಸಾಕ್ಷಿಯಾಗಿರುವುದು, ಅವಾಗಲೇ ಪರಲೋಕವೇ ಕೊಂಡಾಡುವುದು. ನೀವು ದೇವರ ಉದ್ದೇಶವನ್ನು ನೆರವೇರಿಸಿದ್ದೀರಾ ಅಂತ ಅರ್ಥ. ಹಲ್ಲೆಲೂಯಾ. ಸೊ ಆದ್ರಿಂದ ಈಗ ಒಂದೊಂದು ಕಾರ್ಯಗಳಾಗಿ ನಾನು ವಿವರಿಸುವಾಗ ತುಂಬಾ ಗಮನದಿಂದ ಕೇಳಿ. ಇಲ್ಲಿ ನಡೆದ ಘಟನೆನೇ ಸಾಧಾರಣವಾಗಿ ಏನೋ ಹುಷಾರಿಲ್ಲದೆ ಇರೋವನಿಗೆ ಬಿಡುಗಡೆ ಒಂಥರ ಸ್ವಸ್ಥತೆ ಮಾಡಿದ್ರು, ಇಲ್ಲ ಕುರುಡನ್ಗೆ ಕಣ್ಣು ಬರ್ದಂಗೆ ಮಾಡೋದು, ಇಲ್ಲ ದೆವ್ವ ಹಿಡಿದವ್ರು ಓಡಿಸಿರೋದು, ಆ ಥರ ಇಲ್ಲ. ಲಿಟ್ರಲ್ ಆಗಿ ಸತ್ತೋಗಿ ಮಣ್ಣು ಮಾಡಕ್ ಹೋಗ್ತಾ ಇರುವ ಒಂದು ವ್ಯಕ್ತಿನ ಮಣ್ಣು ಮಾಡಕ್ ಬಿಡದೆ ನಿಲ್ಲಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಯಾವುದು ಲೋಕ ಎಲ್ಲ ಮುಗಿತು ಅಂತ ಹೇಳ್ತಾ ಇದೀವೋ ಅಲ್ಲಿ ಯೇಸು ಹೇಳ್ತಾ ಇದ್ದಾರೆ ಇವಾಗಲೇ ಆರಂಭ ಅಂತ ಹೇಳ್ತಾರೆ. ವಾಟ್ ವರ್ಲ್ಡ್ ಸೇಸ್ ಇಟ್ ಇಸ್ ಓವರ್, ಹೆವೆನ್ ಸೇಸ್ ಐ ಆಮ್ ಸ್ಟಾರ್ಟಿಂಗ್. ಎಲ್ಲಿ ಭೂಲೋಕವೇ ಪರಿಸ್ಥಿತಿಗಳೇ ಎಲ್ಲ ಮುಗಿತು, ಇನ್ನು ಏನು ಇಲ್ಲ ಅಂತ ಹೇಳ್ತಾ ಇದೆಯೋ ಅಲ್ಲೇ ನಾನು ಬಂದು ನಾನು ಈಗ ಆರಂಭ ಮಾಡ್ತಾ ಇದ್ದೀನಿ ಅಂತ ಪರಲೋಕ ಹೇಳ್ತಾ ಇದೆ.